ಅಂಬೇಡ್ಕರ್ ಅನ್ನೋದು ನಮ್ಮ ಉಸಿರದು, ನಮ್ಮ ಪ್ರಾಣ ಅದು ನಮಗೊಂದು ಶಕ್ತಿ. ಅದು ಇವತ್ತು ಅಂಬೇಡ್ಕರ್ ಬಿಟ್ಟರೆ ನಾವು ಬೇರೆ ಏನು ಸ್ಮರಿಸೋದಿಲ್ಲ. ಇವರೆಲ್ಲ ಕೂಡ ಮನುಸ್ಮೃತಿಯನ್ನು ಒಪ್ಕೊಂಡಂಥವ್ರು. ಇವರು ಯಾವತ್ತೂ ಕೂಡ ಈ ಗುಲಾಮ್ಗಿರಿ ಇರಬೇಕು, ಈ ದೇಶವನ್ನು ನಾವೇ ಆಳಬೇಕು, ನಮ್ಮ ಅಡಿಯಲ್ಲೇ ಇವರು ಇರಬೇಕು, ಈ ದೇಶದ ಎಲ್ಲ ಸಂಪತ್ತು ಐಶ್ವರ್ಯ ಎಲ್ಲ ನಾವೇ ಅನುಭವಿಸಬೇಕು ಅನ್ನುವಂಥ ಮನಸ್ಥಿತಿ ಇದೆ. ಇವತ್ತು ಒಂದು ಸಂದೇಶನ ರವಾನೆ ಆಗ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ. ಏನು ಅಮಿತ್ ಶಾ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ವಾಪಸ್ ಪಡಿಬೇಕು, ಅವ್ರಿಗೆ ಸಂಪುಟದಿಂದ ತೆಗೆದು ಹಾಕಬೇಕು. ನೀ ಎಲ್ಲಿ ಹೋಗ್ತಿದ್ದು ಮೊದಲು ಹೇಳ. ನೀ ಆರ್ ಎಸ್ ಎಸ್ ತಿರುಗಾಡು ಮತ್ತು ತಡಿಪಾರ್ ಮನುಷ್ಯ ಅವ. ಈಗ ಏನೋ ಒಂದು ಇದು ನಮ್ಮ ಕೆಟ್ಟ ಕಾಲ, ಅವ ಹೋಮ್ ಮಿನಿಸ್ಟರ್ ಆಗಿದ್ದಾನೆ. ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗೈತಿ. ಅಂಬೇಡ್ಕರ್ ಅನ್ನೋದು ನಮ್ಮ ಉಸಿರದು, ನಮ್ಮ ಪ್ರಾಣ ಅದು ನಮಗೊಂದು ಶಕ್ತಿ. ಅದು ಇವತ್ತು ಅಂಬೇಡ್ಕರ್ ಬಿಟ್ಟರೆ ನಾವು ಬೇರೆ ಏನು ಸ್ಮರಿಸೋದಿಲ್ಲ. ಯಾಕಂದರೆ ಸಾವಿರಾರು ವರ್ಷಗಳ ಶತಮಾನಗಳಿಂದನೂ ಕೂಡ ನಾವು ಶೋಷಣೆಗೊಳಗಾದಾಗ ಈ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಏನಿತ್ತು, ಬಹುಶಃ ಅದನ್ನು ನಮ್ಮನ್ನು ನಿವಾರಣೆ ಮಾಡಲಿಕ್ಕೆ ಯಾವ ದೇವರು ಬರಲಿಲ್ಲ. ಅದು ಬಂದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ನಾವು ಅವ್ರನ್ನ ದೇವರ ರೂಪದಲ್ಲಿ ಕಾಣ್ತೀವಿ. ಬಹುಶಃ ಆ ದೇವರಿಗೆ ಏನಾದರೂ ಗೌರವಕ್ಕೆ ಧಕ್ಕೆ ಆದರೆ ನಾವು ಯಾರೂ ಸಹಿಸ್ಕೊಳ್ಳೋದಿಲ್ಲ. ಅಷ್ಟೇ ಇವೆಲ್ಲ ದುಷ್ಟ ಶಕ್ತಿಗಳು, ಇವು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥದ್ದು. ಇವರೆಲ್ಲ ಕೂಡ ಮನುಸ್ಮೃತಿಯನ್ನು ಒಪ್ಕೊಂಡಂಥವ್ರು. ಇವರು ಯಾವತ್ತೂ ಕೂಡ ಈ ಗುಲಾಮ್ಗಿರಿ ಇರಬೇಕು, ಈ ದೇಶವನ್ನು ನಾವೇ ಆಳಬೇಕು, ನಮ್ಮ ಅಡಿಯಲ್ಲೇ ಇವರು ಇರಬೇಕು, ಈ ದೇಶದ ಎಲ್ಲ ಸಂಪತ್ತು ಐಶ್ವರ್ಯ ಎಲ್ಲ ನಾವೇ ಅನುಭವಿಸಬೇಕು ಅನ್ನುವಂಥ ಮನಸ್ಥಿತಿ ಇದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರರು ಜಾತಿ ರಹಿತ, ವರ್ಣರಹಿತ, ವರ್ಗರಹಿತ ಸಮಾಜ ನಿರ್ಮಾಣ ಮಾಡಬೇಕನ್ನುವಂಥದ್ದು ಬಸವಣ್ಣವರು ಕೂಡ ಕನಸು ಕಂಡಿದ್ದರು. ಅಂಥ ರಾಮನ ರಾಜ್ಯ ನಿರ್ಮಾಣ ಮಾಡಬೇಕನ್ನುವಂಥದ್ದು ಗಾಂಧೀಜಿಯವರ ಕನಸಾಗಿತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಾಗಿತ್ತು. ಆದರೆ ಇವರು ಮನುವಾದಿಗಳು ಇವತ್ತೆಲ್ಲ ಒಂದು ಕಡೆ ಅವರ ಒಂದು ವಿಚಾರಗಳೇ ಬೇರೆದಾವೆ. ಮನುಸ್ಮೃತಿನೇ ಸಂವಿಧಾನ ಆಗಬೇಕನ್ನೋಂಥದ್ದು ಅವ್ರದ್ದಿತ್ತು. ರಾಮಲೀಲಾ ಮೈದಾನದಲ್ಲಿ 50 ಬಾರಿ ಅವರು ಪ್ರೊಟೆಸ್ಟು ಮಾಡಿದ್ದಾರೆ. ಯಾಕಂದರೆ ಈ ಸಂವಿಧಾನ ನಾವು ಒಪ್ಕೊಳ್ಳೋದಿಲ್ಲ, ಇದು ಬೇರೆ ಬೇರೆ ದೇಶಗಳ ಸಂಸ್ಕೃತಿಯನ್ನು ತಂದು ಕೂಡಿ ಹಾಕಿದ್ದಾರೆ ಬಾಬಾ ಸಾಹೇಬರು, ಇದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ ಅನ್ನುವಂಥದ್ದೆಲ್ಲ ಪ್ರತಿಪಾದನೆ ಮಾಡಿದ್ದಾರೆ. ಇವಾಗ ಭಾಳ ದೊಡ್ಡದಾಗಿ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಇಂಥವೆಲ್ಲ ಹೇಳಿಕೆಗಳನ್ನು ಕೊಟ್ಟು ಇವತ್ತು ಈ ಸಂವಿಧಾನವನ್ನೇ ಬದಲಿ ಮಾಡ್ತೀವಿ ಅಂತ ಬಂದಂಥ ಮೂರ್ಖರು ಇವತ್ತು ಅದನ್ನು ಬಾಬಾ ಸಾಹೇಬರನ್ನು ಮುಟ್ಟಿದರೆ ಏನಾಗ್ತದೆ ಅನ್ನುವಂಥದ್ದು ಅರಿವು ಇವತ್ತು ಇಡೀ ದೇಶಕ್ಕೆ, ಜಗತ್ತಿಗೆ ಗೊತ್ತಾಗಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಒಂದು ಐತಿಹಾಸಿಕ ಬಂಧವನ್ನು ಕರೆಯನ್ನು ಕೊಟ್ಟದ್ದಕ್ಕೆ ನಮ್ಮ ದಲಿತ ಬಾಂಧವರು ಎಲ್ಲರೂ ಕೂಡಿ ನಮ್ಮ ಶಹರದ ಶಾಸಕರ ಮಾನ್ಯ ಪ್ರಸಾದ್ ಅಬ್ಬಾಯಿ ಅವರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ನೀವು ಕೇಳ್ಬೋದು ಇಲ್ಲ ಬಿ ಜೆ ಪಿದವರು ಬಂದಿಲ್ಲ ಅನ್ಕತ. ಅವ್ರು ಬಿ ಜೆ ಪಿದವರು ಸಂವಿಧಾನದ ವಿರೋಧಿಗಳು. ಅವ ತಡಿಪಾರ್ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅವ ಏನು ಹೇಳ್ದ, ನೀವು ಕೇಳಿರಿ, ನಾವು ಎಲ್ಲರೂ ಕೇಳಿವಿ. ಅಂಬೇಡ್ಕರ್ ಹೇಳಿದ್ರೆ ನೀವು ಸ್ವರ್ಗ ಇದು ಫ್ಯಾಷನ್ ಆಗೈತಿ, ದೇವ್ರ ಹೆಸರು ಹೇಳ್ತಿದ್ರೆ ಸ್ವರ್ಗ ಹೋಗ್ತಿದ್ದ ಅನ್ಕಸ. ನೀ ಹೇಳಪ್ಪ, ಸ್ವರ್ಗ ಹೋಗ, ನಮಗೆ ಗುರ್ತೈತಿ ಸ್ವರ್ಗ ಯಾವ ಅಲ್ಲೇ ಹೋಗಬೇಕು, ಯಾವಾಗ ಹೋಗಬೇಕು. ನೀ ಎಲ್ಲೇ ಹೋಗ್ತಿದ್ದು ಮೊದಲು ಹೇಳ. ನೀ ಆರ್ ಎಸ್ ಎಸ್ ತಿರುಗಾಡು ಮತ್ತು ತಡಿಪಾರ್ ಮನುಷ್ಯ ಅವ. ಈಗ ಏನೋ ಒಂದು ಇದು ನಮ್ಮ ಕೆಟ್ಟ ಕಾಲ, ಅವ ಹೋಮ್ ಮಿನಿಸ್ಟರ್ ಆಗಿದ್ದಾನೆ. ಮೊನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಏನೂ ಮಾತಾಡಬಾರ್ದು, ಸಂವಿಧಾನ ಬಗ್ಗೆ ಏನೂ ಮಾತಾಡಬಾರ್ದು. ಈಗಾಗಲೇ ಅಲ್ಲಿ ಹೇಳದಂತೆ ಸಂವಿಧಾನದ ಶಪಥ ಮಾಡಿ ನೀವು ಓಟ್ ತೊಗೊಳ್ತೀರಿ, ಅದು ಮತ್ತು ವಿರೋಧ ಮಾತಾಡ್ತೀರಿ. ಅದರ ಸಲುವಾಗಿ ನಾವು ಖಂಡಿಸ್ತೀವಿ. ಮತ್ತು ಇಂಥ ಏನು ಇವತ್ತು ಮಹಾನಗರದಲ್ಲಿ ಒಂದು ಬಂದ್ ಆಗಿದೆ, ಮುಂದೆ ಏನಾದರೆ ಕರ್ನಾಟಕ ಬಂದ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಮೂಲಕ ದೇಶದ ಸಂಸತ್ತನ್ನು ಪ್ರವೇಶಿಸುವ ಮೂಲಕ ಗೃಹ ಮಂತ್ರಿಯಾಗಿರುವಂಥ ಅಮಿತ್ ಶಾ ಅದೇ ಸಂಸತ್ನಲ್ಲಿ ನಿಂತು ಅಂಬೇಡ್ಕರ್ ಅವರ ಹೆಸರನ್ನು ಅನ್ಬೇಡ್ರಪ್ಪ, ನೀವು ದೇವರ ಹೆಸರನ್ನು ಹೇಳಿದರೆ 7 ಜನ್ಮದ ಸ್ವರ್ಗ ಸಿಗ್ತೈತಿ ಅಂತ ಹೇಳೋ ಮೂಲಕ ಏನು ದೇಶದಲ್ಲಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿ ಅನುಯಾಯಿಗಳನ್ನು ಹಿಂಸಿಸುವಂಥ ಹೇಳಿಕೆಯನ್ನು, ಅಪಮಾನಿಸುವಂಥ ಹೇಳಿಕೆಯನ್ನು ನೀಡಿದ್ದಾನೆ. ಆ ಹೀನ ಅಮಾನವೀಯ ನುಡಿಯನ್ನು ಖಂಡಿಸಿ
ಆತನನ್ನು ಕೇಂದ್ರ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು, ಕಿತ್ತೊಗಿಬೇಕು ಅನ್ನುವಂಥ ಆಗ್ರಹದ ಮೂಲಕ ಇವತ್ತು ಹುಬ್ಬಳ್ಳಿ ಧಾರವಾಡ ಬಂದ್ ಅಂತ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ವಿ. ಈ ಹೋರಾಟದ ಮೂಲಕ ನಾವು ಇವತ್ತು ಆಗ್ರಹವನ್ನು ಮಾಡ್ತೇವೆ. ಈ ಆಗ್ರಹ ಏನಾಗಿರ್ತದೆ ಅಂತಂದರೆ, ಅಮಿತ್ ಶಾ ಅಧಿಕಾರದಿಂದ ಇಳಿಯೋವರೆಗೂ ಈ ಹೋರಾಟ ಇವತ್ತಿನಿಂದ ಆರಂಭ ಆಗ್ತದೆ. ಇದೊಂದು ಹೊಸ ಮಾದರಿಯ ಕ್ರಾಂತಿ ಆಗ್ತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಬಯಸ್ತೇನೆ. ಹಲವಾರು ಮನುವಾದಿಗಳು ಅಮಿತ್ ಶಾನನ್ನು ಬೆಂಬಲ ಮಾಡುವಂಥ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳನ್ನು ಕಾಂಗ್ರೆಸ್ ಏಜೆಂಟ್ರು ಅಂತ ಹೇಳುವಂಥ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ಕಾಂಗ್ರೆಸ್ ದಲಿತರು ಬೇರೆ, BJP ದಲಿತರು ಬೇರೆ, ಮತ್ತೊಂದು ಪಕ್ಷದ ದಲಿತರು ಬೇರೆ ಅನ್ನುವಂಥ ಹುನ್ನಾರವನ್ನು ಮಾಡೋದ್ರ ಮೂಲಕ ದಲಿತ ಸಮುದಾಯವನ್ನು ಒಡೆಯುವಂಥ ಒಂದು ಕುತಂತ್ರವನ್ನು ಮಾಡ್ತಾ ಇದ್ದಾರೆ, ಮನುವಾದವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರ ಈ ಹೀನ ನಡೆಯನ್ನು ಮತ್ತು ಅಮಿತ್ ಶಾನ ಹೀನ ಹೇಳಿಕೆಯನ್ನು ನಾವು ಅತ್ಯಂತ ತೀವ್ರವಾಗಿ ಖಂಡಿಸೋದ್ರ ಮೂಲಕ ಈ ಬಂದ್ ಕರೆಯನ್ನು ಕೊಟ್ಟಿದ್ವಿ. ಈ ಬಂದ್ ಪ್ರತಿಭಟನಾ ಕರೆಗೆ ಅವಳಿ ನಗರದ ಮಹಾನ್ ಜನತೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರೇಮಿ, ನೀವು ಅಷ್ಟೇ ದಲಿತ ಸಮುದಾಯ ಇಲ್ಲ, ಅಲ್ಪಸಂಖ್ಯಾತ ಸಮುದಾಯ ಇಲ್ಲ, ಹಿಂದುಳಿದ ವರ್ಗ ಅಷ್ಟೇ ಇಲ್ಲ, ನಾವು ಅವಳಿ ನಗರದ ಜನತೆ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿ ಇದ್ದೇವೆ, ನಾವು ನಿಮ್ಮ ಜೊತೆಗಿದ್ದೇವೆ ಅನ್ನುವಂಥದ್ದನ್ನು ಬಂದ್ ಮಾಡೋದರ ಮೂಲಕ ಸ್ವಯಂ ಪ್ರೇರಿತ ಶಾಂತಿಯುತ ಬಂದ್ಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಅನಂತ ಭೀಮನಮನಗಳು ಸಲ್ಲಿಸೋದ್ರ ಮೂಲಕ ಯಾರು ಅಮಿತ್ ಶಾ ಇದ್ದಾನೆ ಅವನನ್ನು ಕೇಂದ್ರ ಗೃಹ ಇಲಾಖೆ ಏನು ಮಂತ್ರಿ ಇದ್ದಾನೆ ಅಲ್ಲಿಂದ ತೆಗೆದುಚೆಲ್ಲಬೇಕು ಅನ್ನುವಂಥ ಆಗ್ರಹದ ಮೂಲಕ ಈ ಒಂದು ಹೋರಾಟವನ್ನು ಆರಂಭಿಸ್ತಾ ಇದೆ. BJP ಅವರು ದಲಿತರ ಬಗ್ಗೆ ಕಾಳಜಿ ಇದ್ದರೆ ಅಮಿತ್ ಶಾಗೆ ತಕ್ಷಣ ವಜಾ ಮಾಡಬೇಕು. ಇವತ್ತು ಸಂವಿಧಾನ ಹೆಸರಲ್ಲಿ ಇವರು ಅಧಿಕಾರಕ್ಕೆ ಬಂದಂಥ ಅಮಿತ್ ಶಾ ಇವತ್ತು ಗೃಹ ಮಂತ್ರಿ ಆಗಬೇಕಂದ್ರೆ ಸಂವಿಧಾನ ಮುಖಾಂತರ ಆಗಿದ್ದಾನೆ. ಅಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿದ್ದು ನೋಡಿದರೆ ಅಮಿತ್ ಶಾಗೆ ನಿಜವಾಗಿ ಅನ್ಪಿಟ್ಟು ಗೃಹ ಮಂತ್ರಿ ಆದಾನೆ, ಅವ್ನು ತಕ್ಷಣ ವಜಾ ಮಾಡಬೇಕು. ಇನ್ನು ಹೊರಗಡೆ ಭಾಷಣ ಮಾಡುವಾಗ ನಾವು ಏನೋ ಜೋಡಿಸಿ BJP ಅವ್ರದ್ದು ಏನು ವಾಟ್ಸಪ್ ಯೂನಿವರ್ಸಿಟಿ ಇದೆಲ್ಲ ಅಲ್ಲಿ ಅಂತ ನಮ್ಮ ಯೂನಿವರ್ಸಿಟಿ ಇಲ್ಲ, ಸುಳ್ಳು ಬಂಡವ್ರು ನಮ್ಮ ಕಡೆ ಇಲ್ಲ. ಇವ್ರ ಕಡೆ ಎಲ್ಲ ಇರೋದು ಸಂಸತ್ನಲ್ಲಿ ರೆಕಾರ್ಡೆಡ್ ಇದೆ. ಸಂಸತ್ನಲ್ಲಿ ಮಾತಾಡಿದಂಥ ಆ ಗೌರ್ಮೆಂಟ್ ಚಾನೆಲ್ನಲ್ಲಿ ಅವನು ಇದೆ, ಯಾರು ಅಡಿಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಪಾರ್ಲಿಮೆಂಟ್ನಲ್ಲಿ ಮಾತಾಡಿರ್ತಕ್ಕಂಥದ್ದು ಕೇವಲ ಭಾರತ ದೇಶದಲ್ಲಿ ಅಲ್ಲ, ವಿಶ್ವದಲ್ಲಿ ಅದಕ್ಕೆ ಖಂಡನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಅಮಿತ್ ಶಾ ಅವರಿಗೆ ಇವತ್ತು ಈ ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ನೆಲದಿಂದ, ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ನೆಲದಿಂದ, ಇವತ್ತು ಸಿದ್ದಾರೂಢ ಮಹಾಸ್ವಾಮಿಗಳ ನೆಲದಿಂದ, 3000 ಮಠದ ನೆಲದಿಂದ, ಸಂತ ಶಿಶುನಾಳ ಶರೀಫರು, ಕನಕದಾಸರು, ಈ ನೆಲದಿಂದ ನಾನು ಅಮಿತ್ ಶಾ ಅವರಿಗೆ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ, ದೇಶದ ಜನರಿಗೆ ಬೇಷರತ್ತಾಗಿ ಕ್ಷಮೆ ಕೋರಬೇಕು. ಜೊತೆಗೆ ಈ ದೇಶದ ಪ್ರಧಾನಮಂತ್ರಿ ಅವರಿಗೆ ನಾವು ನಿಮ್ಮ ಮುಖಾಂತರ ಕೇಳ್ಕೊಂತೇವೆ, ಅಮಿತ್ ಶಾ ಅವರಿಗೆ ಸಂಪುಟದಿಂದ ತೆಗೆದು ಹಾಕಬೇಕು. ಅಂದಾಗ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿದಂಗೆ ಆಗ್ತದೆ. ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಮುತ್ತಣ್ಣ ಅವರು RSS BJP ಹಿಂದುತ್ವ ಶಾಲೆಯ ಮಾಸ್ಟರ್ ಇದ್ರು ಒಂದು ಸಂದರ್ಭದಲ್ಲಿ. ಇವತ್ತವರಿಗೆ ಅವ್ರಿಗಿಂತ ಹೆಚ್ಚಿಗೆ ಹಿಂದುತ್ವ ಈ ಅಮಿತ್ ಶಾ BJP ಗೊತ್ತಿಲ್ಲ. ಇವತ್ತು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕು. ಕಾಂಗ್ರೆಸ್ ಪಕ್ಷದ ನಾಯಕತ್ವ, ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯದಲ್ಲಿ ಕೆಲಸ ಮಾಡ್ಬೇಕಂತೇಳಿ ಆ BJPಯನ್ನು ಕೈ ಬಿಟ್ಟು ಕಾಂಗ್ರೆಸ್ ಸೇರಿರ್ತಕ್ಕಂಥ ಮುತ್ತಣ್ಣವರು ಅಷ್ಟು ಗೊತ್ತು, ಅಮಿತ್ ಶಾಗೆ ಗೊತ್ತಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಬಂಧುಗಳೇ. ಹಾಗಾಗಿ ಇವತ್ತು ಏನು ಹುಬ್ಬಳ್ಳಿಯಲ್ಲಿ ಬಂದ್ ಕರೆ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಗೆಳೆಯರಿಗೆ, ಹಿರಿಯರಿಗೆ ನಾ ಅಭಿನಂದನೆ ಸಲ್ಲಿಸ್ತೇನೆ. ಬಹಳ ಶಾಂತಿಯುತವಾಗಿ, ಯಾವುದೇ ಅಹಿತಕರ ಘಟನೆ ಇಲ್ಲದಾಗೆ ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಆ ಸಂವಿಧಾನಕ್ಕೆ ನಾವು ಗೌರವ ತೋರಿಸ್ತಾ ಇದ್ದೀವಿ. ಇವತ್ತು ಒಂದು ಸಂದೇಶನ ರವಾನೆ ಆಗ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ. ಏನು ಅಮಿತ್ ಶಾ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ವಾಪಸ್ ಪಡಿಬೇಕು, ಅವ್ರಿಗೆ ಸಂಪುಟದಿಂದ ತೆಗೆದು ಹಾಕಬೇಕು.